ಅಲ್ಪಸಂಖ್ಯಾತರ ಮುನಿಸನ್ನ ತಣಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ನಾಳೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬಂಪರ್ ಕೊಡುಗೆಯನ್ನ ಕೊಡಲಿದೆ. 600 ಕೋಟಿ ಮೊತ್ತದ ಕಾಮಗಾರಿಗೆ ಅನುಮೋದನೆ ಕೊಡುವಂತಹ ಸಾಧ್ಯತೆ. ಉಪಸಮರದ ಸಂದರ್ಭದಲ್ಲಾದಂತಹ ಬೆಳವಣಿಗೆ ಒಂದಿಷ್ಟು ಅಲ್ಪಸಂಖ್ಯಾತರ ಮುನಿಸಿಗೆ ಕಾರಣ ಆಗಿತ್ತು. ಹಾಗಾಗಿ ಈಗ ಅವರ ಕಾಲೋನಿಗಳ ಅಭಿವೃದ್ಧಿಗೆ ಅನುದಾನ ಕೊಡುವ ಮೂಲಕ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಅಲ್ಪಸಂಖ್ಯಾತರ ಕಾಲೋನಿ 600 ಕೋಟಿ ಮೊತ್ತದ ಕಾಮಗಾರಿಗೆ ಅನುಮೋದನೆ ಕೊಡೋ ಸಾಧ್ಯತೆ ಇದೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅದಕ್ಕೆ ಅನುಮೋದನೆ ಸಿಗಲಿದ್ದು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಅನುದಾನವನ್ನ ಕೊಡೋದಕ್ಕೆ, ಬಂಪರ್ ಕೊಡುಗೆಯನ್ನು ನೀಡೋದಕ್ಕೆ, ಅಲ್ಪಸಂಖ್ಯಾತರ ಮುನಿಸಿಗೆ ಮದ್ದೆರೆಯೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಅನುದಾನ ಕ್ರಿಯಾ ಯೋಜನೆಯನ್ನು ರೂಪಿಸಿ ಕಾಮಗಾರಿ ಅನುಷ್ಠಾನಕ್ಕೆ ತೀರ್ಮಾನ ಮಾಡಲಾಗ್ತಾ ಇದ್ದು 2026, 27 ಮತ್ತು 27-28ನೇ ಸಾಲಿನ ಕ್ರಿಯಾ ಯೋಜನೆ ಅದು. ಈ ಮೂಲಕ ಅಲ್ಪಸಂಖ್ಯಾತರ ಕೋಪ ತಣಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಉಪಸಮರದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರ ವಿರುದ್ಧ ಆದಂತಹ ಕ್ರಮ ಅಲ್ಪಸಂಖ್ಯಾತರ ಮುನಿಸಿಗೆ ಕಾರಣ ಆಗಿತ್ತು. ಹಾಗಾಗಿ ಅದಕ್ಕೆ ಮದ್ದೆರೆಯೋದಕ್ಕೆ ಕಾಂಗ್ರೆಸ್ ಇಂಥದ್ದೊಂದು ತಂತ್ರಗಾರಿಕೆಯನ್ನು ಹೆಣೆದಿದೆ. ನಾಳೆ ಕ್ಯಾಬಿನೆಟ್ನಲ್ಲಿ ಬಂಪರ್ ಕೊಡುಗೆ ಘೋಷಣೆಯಾಗಲಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಅಲ್ಪಸಂಖ್ಯಾತರ ಅನುದಾನವನ್ನು ಕೊಡುವ ಮೂಲಕ 600 ಕೋಟಿ ಮೊತ್ತದ ಕಾಮಗಾರಿಗೆ ಅನುಮೋದನೆ ಕೊಡುವ ಸಾಧ್ಯತೆ ಇದ್ದು, ನಮ್ಮ ಪ್ರತಿನಿಧಿ ಪ್ರಸನ್ನ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಉಪಸಮರದ ಬಳಿಕ ಆದಂತಹ ಬೆಳವಣಿಗೆಯನ್ನ, ಅಲ್ಪಸಂಖ್ಯಾತ ಸಮುದಾಯದ ಹಲವು ಮುಖಂಡರುಗಳ ವಿರುದ್ಧ ಆದಂತಹ ಆಕ್ಷನ್ ಬಗ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಮುನಿಸ್ಕೊಂಡಿತ್ತು ಸಮುದಾಯ. ಹಾಗಾಗಿ ಅದಕ್ಕೆ ಮದ್ದೆರೆಯುವಂತಹ ಪ್ರಯತ್ನನ ನಾಳಿನ ಕ್ಯಾಬಿನೆಟ್ನಲ್ಲಿ ಎಂತಹ ಬಂಪರ್ ಕೊಡುಗೆ ಸಿಗುತ್ತೆ? ಹೌದು ಪ್ರತಿಮಾ, ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಬಳಿಕ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಸರ್ಕಾರದ ಮೇಲೆ ಸಾಕಷ್ಟು ಮುನ್ಸ್ಕೊಂಡಿದ್ದಾರೆ. ಅದು ಕೇವಲ ಮುಸ್ಲಿಂ ಸಮುದಾಯ ಮಾತ್ರವಲ್ಲ, ಅಹಿಂದ ವರ್ಗದ ಆಕ್ರೋಶ ಅನ್ನುವಂಥ ರೀತಿಯಲ್ಲಿ ಎಲ್ಲ ಕಡೆಯೂ ಕೂಡ ಬಿಂಬಿತವಾಗ್ತಾ ಇದೆ. ಮತ್ತು ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಣಯದ ವಿರುದ್ಧ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಮುಸ್ಲಿಂ ಸಮುದಾಯದ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮಗುರುಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ 2-2.5 ವರ್ಷದ ಬಳಿಕ ನಾವು ಸರ್ಕಾರಕ್ಕೆ ಸಾಕಷ್ಟು ಪಾಠವನ್ನು ಕಲಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಚುನಾವಣಾ ಪರಿಣಾಮಗಳ ಮೇಲೆಯೂ ಕೂಡ ಇದು ಬಹಳಷ್ಟು ಪರಿಣಾಮಗಳನ್ನ ಬೀರಬಹುದಾದಂತಹ ಸಾಧ್ಯತೆಗಳ ಲೆಕ್ಕಾಚಾರವನ್ನು ಹಾಕೊಳ್ಳಲಾಗ್ತಾ ಇದೆ. ಅದಕ್ಕೆ ತಕ್ಕನ ಹಾಗೆ ಮುಸ್ಲಿಂ ಸಮುದಾಯದ ನಾಯಕರು ಮಾತನಾಡ್ತಾ ಇದ್ದಾರೆ. ಈ ಮಾತುಗಳ ಬಳಿಕ ಇದೀಗ ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯದ ಸಿಟ್ಟನ್ನ ಶಮನ ಮಾಡೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಮಾಡದಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತ ಸಮುದಾಯದ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಹೇಳಿ ಸರ್ಕಾರ ಇದೀಗ ಈ ಹಿಂದೆಯೇ ಹಲವು ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿತ್ತು. ಇದೀಗ ಮತ್ತೆ 600 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ. ಆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ 600 ಕೋಟಿ ಅನುದಾನ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಅನುಮೋದನೆ ನೀಡುವಂತಹ ಸಾಧ್ಯತೆಗಳಿದ್ದಾವೆ. ಈ 600 ಕೋಟಿ ಕೇವಲ ಅಲ್ಪಸಂಖ್ಯಾತ ಸಮುದಾಯದ ಕಾಲೋನಿಗಳ ಅಭಿವೃದ್ಧಿಗೆ ಅಂತಲೇ ಮೀಸಲಿಡುವಂತಹ ಹಣ. ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಎಲ್ಲಿ ವಾಸವನ್ನ ಮಾಡ್ತಾರೋ ಅಂತ ಏರಿಯಾಗಳ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಂತಹ ಹಣ. ಅಂದ್ರೆ ಮುಸ್ಲಿಮರು ವಾಸಿಸುವಂತಹ ಕಾಲೋನಿಗಳಲ್ಲಿ ಚರಂಡಿ ಇರಬಹುದು, ರಸ್ತೆ ಇರಬಹುದು, ಬೇರೆ ಬೇರೆ ಕಾಂಕ್ರೀಟ್ ರೋಡ್ ಇರಬಹುದು, ವಿದ್ಯುತ್ ದೀಪ ಇರಬಹುದು, ಈ ರೀತಿಯ ಕಾಮಗಾರಿಗಳ ಅಭಿವೃದ್ಧಿಗೆ ಅಂತ ಹೇಳಿ ಸರ್ಕಾರ ಈ ಹಣವನ್ನ ಮೀಸಲಿಡೋದಕ್ಕೆ ಹೊರಟಿದೆ. ಇದು ಕೇವಲ ಒಂದು ಅಭಿವೃದ್ಧಿಯ ಅಜೆಂಡಾದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ, ರಾಜಕೀಯ ಅಜೆಂಡಾ ಕೂಡ ಇದರ ಹಿಂದಿದೆ ಅನ್ನುವಂಥ ಚರ್ಚೆಗಳು ಶುರುವಾಗಿದ್ದಾವೆ. ಈ ಹಿಂದೆಯೇ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿತ್ತು. 2024ರಲ್ಲೂ ಕೂಡ ಈ ರೀತಿ ಬೇರೆ ಬೇರೆ ಮುಸ್ಲಿಂ ಸಮುದಾಯದ ಜನ ವಾಸಿಸುವಂತಹ ಕಾಲೋನಿಗಳ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು. ಆದರೆ ಇದೀಗ ಸರ್ಕಾರ ಈಗ ತೆಗೆದುಕೊಳ್ತಾ ಇರುವಂತಹ ಏನು ಅನುಮೋದನೆ ಏನಿದೆ, ಈ ಸಮಯ ಸಂದರ್ಭದ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಮತ್ತು ಕೇವಲ 2025, 26, 26, 27 ಮಾತ್ರವಲ್ಲ, 27, 28ರ ಅವಧಿಗೂ ಕೂಡ ಸರ್ಕಾರ ಈ ಕಾಮಗಾರಿಗಳಿಗೆ ಅನುಮೋದನೆಯನ್ನು ಕೊಡೋದಕ್ಕೆ ಹೊರಟಿರುವಂತದನ್ನ ಗಮನಿಸಿದ್ರೆ ಅಲ್ಪಸಂಖ್ಯಾತ ಸಮುದಾಯದ ಸಿಟ್ಟನ್ನ ಸ್ವಲ್ಪ ಮಟ್ಟಿಗೆ ಶಮನ ಮಾಡಬೇಕು. ಕೇವಲ ನಾಯಕರ ಮೇಲೆ ತೆಗೆದುಕೊಂಡಂತ ಕ್ರಮಕ್ಕೆ ಮಾತ್ರ ಇದು ಸೀಮಿತ ಆಗುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಹೋಗ್ತಾ ಇದಾವೆ. ಜೊತೆಗೆ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಎಲ್ಲೂ ಕೂಡ ಮುಸ್ಲಿಮರನ್ನ ಕಡೆಗಣಿಸಿಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ಸರ್ಕಾರ ಕೊಡೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.